ನುಡಿ ಮುತ್ತು ಏನಪ್ಪಾ ಅಂತ ಹೇಳಿದ್ರೆ ನೋ ಬಿಪಿ ಬಿ ಹ್ಯಾಪಿ. ನೋಡಿ, ಮನುಷ್ಯನ ಒತ್ತಡದಿಂದಲೇ ಮನುಷ್ಯನಿಗೆ ರೋಗಗಳು ಬರೋದು ಅಂತ ಹೇಳ್ತೀವಿ. ಬಿಪಿ ಬರೋದು ಯಾಕಪ್ಪ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ, ಮೆಂಟಲ್ ಪ್ರೆಷರ್. ಯಾವಾಗ ನಾವು ಟೆನ್ಷನ್ ತಗೊಳ್ತೀವಲ್ಲ, ಆ ಉದ್ಯೋಗಕ್ಕೊಳಗೆ ಹಾಕ್ತೀವಲ್ಲ, ಅವಾಗ ಸಂಪೂರ್ಣವಾಗಿ ಮನುಷ್ಯನ ಒಂದು ಸಮಸ್ಯೆ ಆಗ್ತದೆ. ಇದು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಒಂದು ಉತ್ತಮ ರೀತಿಯಾದಂಥದ್ದು. ಇಲ್ಲಿ ಬಿಪಿ ಇದ್ದಾಗ ಹ್ಯಾಪಿ ಹೆಂಗ ಆಗ್ತೀವಿ ಅಂತ ಹೇಳಿದ್ರೆ, ಮನುಷ್ಯ ಹ್ಯಾಪಿ ಇದ್ರೆ ಬಿಪಿ ಕಳ್ಕೊಳ್ತಾನೆ. ನಗನಗುತ್ತಾ ಇರೋದ್ರಿಂದ ಬಿಪಿ ಬರಲ್ಲ. ಅದಕ್ಕಾಗಿನ ನಗು ಒಂದು ಆರೋಗ್ಯದ ಗುಟ್ಟು, ಮತ್ತೆ ಅದು ಒಂದು ದಿವ್ಯ ಔಷಧಿ ಅಂತ ಹೇಳ್ತಾರೆ. ಯಾರು ಜೀವನದಲ್ಲಿ ನಕ್ಕಂತ ಇರ್ತಾರೆ ಅವ್ರು ಎಂದೂ ಕೂಡ ಅನೇಕ ಸಮಸ್ಯೆಗಳಿಗೆ ಒಳಗಾಗೋದಿಲ್ಲ. ಬೇಕಾದಂತ ಸಮಸ್ಯೆ ಬರಲಿ, ಅವುಗಳನ್ನ ನಿಗ್ರಹಿಸುವಂತ ಕೆಪಾಸಿಟಿ ಅವ್ರಲ್ಲಿ ನಾನು ಪಾಸ್ ಆಗಬಲ್ಲೆ, ಆ ಒಂದು ಸಮಸ್ಯೆಯಲ್ಲಿ ನಾನು ಗೆಲ್ಲಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ಬರ್ತದೆ. ಈಗ ನೀವು SSLC ಅಥವಾ ಈಗ ಎಲ್ಲರೂ 8-9 ಅಂತ ಎಲ್ಲರಿಗೂ ಎಕ್ಸಾಮ್ ಇದೆ. ಎಕ್ಸಾಮ್ಗೆ ಖುಷಿಯಿಂದ ಹೋಗ್ರಿ, ಟೆನ್ಷನ್ ಮುಕ್ತವಾಗಿ ಎಕ್ಸಾಮ್ಗೆ ಹೋಗ್ರಿ. ಅವತ್ತಿನ ಎಕ್ಸಾಮ್ ಫುಲ್ ಈಸಿಯಾಗಿ ಬರೆದು ಬಿಡ್ತೀರಿ. ಅದ ಟೆನ್ಷನ್ ಮಾಡ್ಕೊಂತ ಅಯ್ಯೋ ಇವತ್ತು ಓದಿಲ್ಲ, ಹೆಂಗ್ ಮಾಡ್ಲಿ, ಹಂಗ್ ಮಾಡ್ಲಿ, ಹಿಂಗ್ ಮಾಡ್ಲಿ ಅನ್ಕಂತ ಹೋದ್ರೆ ಅವತ್ತಿನ ಪೇಪರ್ ನೀವು ಚೆನ್ನಾಗಿ ಬರೆದಿರಲ್ಲ. ಹೌದಿಲ್ಲ? ಯಾವತ್ತೂ ಕೂಡ ನಗು ನಮ್ಮ ಮನಸ್ಸನ್ನು ಅರಳಿಸುತ್ತದೆ. ನಗು ದುಃಖ ದುಮ್ಮಾನಗಳನ್ನ ದೂರ ಮಾಡಿಸುತ್ತದೆ. ನಗು ನಮ್ಮ ಮನಸ್ಸಿಗೆ ಒಳ್ಳೆಯ ಭಾವನೆಯನ್ನು ತಂದು ಕೊಡುತ್ತದೆ. ನಗು ಅನೇಕ ರೋಗಗಳನ್ನ ದೂಡುತ್ತದೆ. ನಗು ನಮ್ಮ ಮನಸ್ಸನ್ನ ಹೂವಿನಂತೆ ಅರಳಿಸುತ್ತದೆ. ನಗು ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ನಗು ಒಳ್ಳೆಯ ಜೀವನವನ್ನ ಮಾಡಲಿಕ್ಕೆ ದಾರಿ ಹಾಕುತ್ತದೆ. ನಗು ನಮ್ಮ ಜೀವನದಲ್ಲಿ ಯಾವುದೇ ದೇಹಕ್ಕೆ ರೋಗಗಳು ಬರದೇ ಕಾಪಾಡುತ್ತದೆ. ಅದಕ್ಕೆ ನಾವು ಬಿಪಿ ಅಂದ್ರೆ 120/80 mmHg ಗೊತ್ತಲ್ಲ, ಒಬ್ಬ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಇದು 80/120 mmHg ಅಂತ ಕರಿತೀವಿ. ಹಂಗಂದ್ರೆ ರಕ್ತದ ಒತ್ತಡ ಅಂದ್ರೆ ಏನು ಅಂದ್ರೆ ರಕ್ತನಾಳದ ಒಳಗೋಡೆಯ ಮೇಲೆ ಬೀಳುವಂತ ಒತ್ತಡವನ್ನ ರಕ್ತದ ಒತ್ತಡ ಅಂತ ಕರಿತೀವಿ. ಇಷ್ಟೇ ಅದರ ಅರ್ಥ. ಬಿಪಿ ಅಂದ್ರೆ ಬ್ಲಡ್ ಪ್ರೆಷರ್. ಈ ರೀತಿಯಲ್ಲಿ ರಕ್ತದ ಒತ್ತಡ ರಕ್ತನಾಳಗಳ ಒಳಗೋಡೆ, ಇನ್ಸೈಡ್ ಆಫ್ ದಿ ಬ್ಲಡ್ ಲೋಬ್, ಅದರೊಳಗಡೆ ಪ್ರೆಷರ್ ಆಗ್ತಿರ್ತದೆ, ಅವಾಗ ಬಿಪಿ ಬರ್ತದೆ. ಇದರಲ್ಲಿ ಲೋ ಬಿಪಿ, ಹೈ ಬಿಪಿ, ಮಿಡಲ್ ಅಂದ್ರೆ ಆರೋಗ್ಯವಂತ ಮನುಷ್ಯನಿಗೆ 3 ಪ್ರಕಾರ ಬರ್ತದೆ. ಹಾಗಾಗಿ ನಾವು ಲೋ ಬಿಪಿ ವೆರಿ ಡೇಂಜರ್, ಹೈ ಬಿಪಿ ಕಂಟ್ರೋಲ್ ಮಾಡ್ಬೋದು, ನಾರ್ಮಲ್ ಆರೋಗ್ಯವಾಗಿರ್ತೀವಿ. ಯಾವಾಗ ನಾವು ನಗುಮುಕ್ತಲ್ಲಿರ್ತೀವಿ, ನಮ್ಮ ದೇಹದಲ್ಲಿ ಯಾವುದೇ ರಕ್ತ ಕಣಗಳಲ್ಲಿ ಒತ್ತಡ ಆಗೋದಿಲ್ಲ. ಮನುಷ್ಯನ ಪ್ರತಿಯೊಂದು ರೋಗಕ್ಕೆ ಕಾರಣ ಏನು? ಮಾನಸಿಕ ಒತ್ತಡ. ಹೆಚ್ಚು ಮೆಂಟಲ್ ಪ್ರೆಷರ್ ಆದಾಗ ಗ್ಯಾಸ್ಟ್ರಿಕ್ ಆಗುತ್ತೆ, ಅಲ್ಲಿಂದ ತೆಳ್ಳು ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆದಾಗ ಹೌದಿಲ್ಲ, ಕಣ್ಣು ಉರುಪು ಬರ್ತದೆ, ವಾಮಿಟ್ ಆಗ್ತದೆ, ಒಂದಕ್ಕೊಂದು ರೋಗ ಉಟ್ಕೊಂಡು ಬಿಡ್ತದೆ. ಆದ್ರೆ ನಾವು ನಗುತ್ತಾ ಯಾವುದೇ ಚಿಂತೆ ಮಾಡದೆ ಸ್ವನಿತಂದ್ರೆ ಏನಾಯ್ತು? ಚಿತೆ. ನೋಡಿ, ಮನುಷ್ಯ ಚಿಂತೆ ಮಾಡೋದ್ರಿಂದ ಚಿತೆಗೆ ಹೋಗ್ತಾನೆ ಅಂತ ಅರ್ಥ. ಅದ ಚಿಂತೆ ಮಾಡಬಾರ್ದು, ಕೊರಗಬಾರ್ದು, ಒಳ್ಳೆ ಆನಂದಮಯವಾಗಿರ್ಬೇಕು. ಹಾಗಾಗಿ ಈ ಆನಂದಮಯವಾಗಿರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾವತ್ತೂ ಕೂಡ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು, ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಭಯಪಟ್ಟು ಹೆದರ್ತಾರ, ಅವ್ರು ಚಿಂತೆ ಮಾಡೋದಕ್ಕೆ ಕೂತ್ಕೊಂತಾರ. ನಾವು ಬಹಳ ಧೈರ್ಯಶಾಲಿಗಳಾಗಿರ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ನಗನಗ್ತಾ ಇದ್ದು ಬಿಟ್ರೆ ಇವೆಲ್ಲವೂ ಕೂಡ ಮಾಯ ಆಗಿ ಹೋಗ್ತಾವು. ಹಾಗಾಗಿ ಇವತ್ತಿನ ಬೆಳಗಿನ ಒಂದು ಶುಭ ನುಡಿಯಲ್ಲಿ ನೋ ಬಿಪಿ ಬಿ ಹ್ಯಾಪಿ. ನನಗೆ ಬಿಪಿ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಜೀವನ ಹಸನ್ಮುಖಿಗಳಾಗಿ ನಗನಗುತ್ತಾ ಇರಬೇಕು, ಒಳ್ಳೆಯ ಆಲೋಚನೆಯಲ್ಲಿರಬೇಕು, ಸತ್ ಕಾರ್ಯಗಳನ್ನ ಮಾಡಬೇಕು, ಒಳ್ಳೆಯವರಾಗಿ ಬದುಕಬೇಕು. ಮುಖ್ಯನ ಏಡಿಗಳಾಗಬಾರ್ದು, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಕೊಲೆ ಮಾಡಬಾರ್ದು. ಇಂಥವು ಮಾಡಿದ್ರೆ ನಮಗೆ ಭಯ ಹುಡುತ್ತದೆ, ನಮ್ಮ ಜೀವನ ನಗುಮುಖದಲ್ಲಿ ಇರ್ಲಿಕ್ಕೆ ಆಗಲ್ಲ. ಹೌದಿಲ್ಲ? ನಾವು ಯಾವಾಗ ಒಳ್ಳೆಯವರಾಗಿರ್ತೀವಿ, ಬೇಕಾದಂತ ಸನ್ನಿವೇಶ ಬರಲಿ, ಅದನ್ನ ನಾವು ಹ್ಯಾಪಿಯಾಗಿ ಅದನ್ನ ನಾವು ಕಳೆಯಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಮುಂದಿನ ನಿಮ್ಮ ಭವಿಷ್ಯತ್ ಜೀವನದಲ್ಲಿ, ಅದು ವಿದ್ಯಾರ್ಥಿ ಜೀವನದಲ್ಲಿ ಇದ್ದೀರಿ, ಒಳ್ಳೆ ರೀತಿಯಿಂದ ಹಸನ್ಮುಖಿಗಳಾಗಿ ಓದಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳಿ. ಹಾಗಾಗಿ ಜೀವನದಲ್ಲಿ ನಗುವೇ ದಿವ್ಯ ಔಷಧ. ಆ ನಗುವಿನಿಂದ ನಾವು ಬಿಪಿ ರಕ್ತದ ಒತ್ತಡವನ್ನ ಕಂಟ್ರೋಲ್ ಮಾಡಬಹುದು. ಗೊತ್ತಾಯ್ತಾ ಎಲ್ಲರಿಗೆ? ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ. ಆಲ್ವೇಸ್ ಬಿ ಹ್ಯಾಪಿ, ಬಿ ಹ್ಯಾಪಿ. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು.